ಸುತ್ತಲೂ ನೋಡಿದ್ರೆ ಹಂಗೆ ಇರೋದು. ನಾನೇ ಯೋಚನೆ ಮಾಡಿದೆ 3 ಸುತ್ತು ಬರಬೇಕು. ಅಮ್ಮನ 5 ಜನ 3 ಸುತ್ತಲೂ ಅಮ್ಮವರ ನೆನಪುಗಳು, ಅಮ್ಮವ್ರು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆಗಳು ಎಷ್ಟಾಗುತ್ತೋ ಅಷ್ಟು. ಅವರ ಮುಖ್ಯಮಂತ್ರಿಗಳ ಜೊತೆ ಇರ್ತಕ್ಕಂಥ ಈ ಕಡೆ ಬರೀ ಇವ್ರು ಮಾತ್ರ ಅಲ್ಲ, ಎಲ್ಲ ಕಲಾವಿದರಿಗೂ ಇನ್ನೂ ಒಂದೆರಡು ಕಲಾವಿದರು ಇದು ಸಿಕ್ಕಿಲ್ಲ. ನನಗೆ ಮೈಲಿನಲ್ಲಿ ತೋಟದಲ್ಲಿ ಜಾಗ ಇದೆ, ನಾನು ಬೇಕಾದ್ರೆ ಕ್ಲಮ್ಸಿ ಮಾಡಬೇಕು ಫೋಟೋಗಳು. ಹಾಗಾಗಿ ಅಲ್ಲಿನೂ ಅವರ ಒಂದು ಚಿಕ್ಕ ಸ್ಮಾರಕ ಅಂತಲೇ ಅದನ್ನು ಮೈಲಿನಲ್ಲಿ ಅಲ್ಲಿನೂ ಮಾಡ್ತೀವಿ. ಇನ್ನೂ ಹಲವಾರು ಫೋಟೋಗಳು ಛಾಯಾಗ್ರಾಹಕರು, ಮೊದಲ ಛಾಯಾಗ್ರಾಹಕರು ವೀರೇಶ್ ಅವರು ಕೊಡ್ತೀನಿ ಅಂದರೆ ನಮಗೆ ನಮ್ಮ ಅಭಾವದಿಂದ ನಮಗೆ ಇರ್ತಕ್ಕಂಥ ಈ ಕೆಲಸನ ಒಬ್ಬನೇ ಮಾಡಿ ಮುಗಿಸಬೇಕನ್ನುವಂಥ ಪರಿಸ್ಥಿತಿ ಇರೋದ್ರಿಂದ ಇನ್ನೂ ಹಲವಾರು ಒಳ್ಳೆ ಭಾವಚಿತ್ರಗಳನ್ನ ಆ ಮನೆಯಲ್ಲೂ ನಾವು ಹೌದು ಜನಗಳು ಸಿಗ್ತೀವಿ. ಜನಗಳಿಂದ ನಾವು ಬಂದ್ವಿ. ನಂತರ ಆ ಜನಗಳಿಗೆ ಇನ್ನೂ ದೊಡ್ಡದಾಗಿ ನಾವು ಮಾಡೋದು ಹುಡುಗಾಟ ಆಗುತ್ತೆ. ಬಟ್ ಅಟ್ಲೀಸ್ಟ್ ಹಾಸ್ಪಿಟಾಲಿಟಿ ಅದಕ್ಕೆ ಪ್ರೀತಿಯಿಂದ ಮಾತಾಡಿ ಅಥವಾ ಮನೆಗೆ ಹೋದಾಗ ನೀವು ಮಾಡಿದ್ರ ಅಂತ ಕಾಣಿಸ್ಬೇಕು. ಇಲ್ಲಾಂದರೆ ನಾವು ಕಟ್ಟಿರೋದು ನಾವು ಮಾಡಿದ್ದು ನಮ್ಮ ಸ್ವಾರ್ಥಕ್ಕೆ ಹೊರಡಿದ್ದೀವಿ. ಒಂದು ಕೇಳಬೇಕು ಅಂತ ಇದು ನೀವು ಮಾಡಿದ ಅಮ್ಮನೆ ಮಾಡಿಸ್ಕೊಂಡಿದ್ದ ಅಂತ ನಾನು ಕೇಳಬೇಕು. ತುಂಬ ಕರೆಕ್ಟು. ಈಗ ನೋಡ್ರಿ, ಈಗ ನೀವು ಮಾತಾಡ್ತಾ ಇದ್ರೆ ಅಮ್ಮನೇ ಮಾತಾಡ್ತಾ ಇದ್ದಾರೆ ನಮ್ಮ ಬಾಯಿ ಜೀವಂತವಾಗಿದೆ. ಅಲ್ಲಿ ಬಿಟ್ಟು ಹೋಗಿಲ್ಲ, ಇಲ್ಲೇ ಇದ್ದಾರಲ್ಲ, ಅವ್ರ ಜೊತೆ ನಾನು ಮಾತಾಡಿ ನೆನಪಿದೆ ನನಗೆ. ಇದೇ ಒಂದು 2 ವರ್ಷದಿಂದ ನಾನು ಒಂದು ಹೆಸರು ಪಡ್ಕೊಂಡು ಹೋಗಿದ್ದೆ. ಸೊ ಅಮ್ಮ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ ತಂದೆ ತಾಯಿ ಕೆಟ್ಟವರನ್ನ ಎಲ್ಲೋ ಒಂದು ಕಡೆ ನಮ್ಮನ್ನು ತಿದ್ದುವಾಗ ಸಮಾಜ ನಮ್ಗೆ ವಿರೋಧವಾಗಿದ್ದಾಗ ಅವ್ರು ಕೆಟ್ಟವರಾಗಿ ಕಾಣಿಸ್ತಾರೆ ತಂದೆ ತಾಯಿ. ಆದರೆ ಸಮಾಜ ವಿರೋಧವಾಗಿದ್ದಾಗ ಸಮಾಜನ ನಾವು ವಿರೋಧಿಸಲ್ಲ. ಯಾಕಂದ್ರೆ ಅವ್ರಿಗೆ ಹಾಗೆ ತಂದೆ ತಾಯಿ ಇದೆಲ್ಲ ಹೀಗೆ ಅಂತ ತೋರಿಸೋಕೆ ಅವ್ರು ಕೆಟ್ಟವರಾಗ್ತಾರೆ. ಅವ್ರನ್ನ ಸರಿ ಮಾಡ್ಬಿಟ್ಟು ನೀನು ಇಲ್ಲಿ ಬಂದ ಹತ್ರಕ್ಕೆ ಅಂತ ನಾವು ತಂದೆ ತಾಯಿಗೆ ಎದುರು ಮಾತಾಡ್ತೀವಿ. ಮಾತಾಡ್ರಿ, ಅದೆಲ್ಲ ತಪ್ಪೇನಿಲ್ಲ. ಆಮೇಲೆ ಸ್ವಲ್ಪ ಕೂತ್ಕೊಂಡು ನೋವಾಯ್ತಾ ವಿಚಾರ ಮಾಡ್ಕೊಂಬೇಡ ಅಪ್ಪ ಅನ್ನುವಂಥ ಮಾತು ಬರಬೇಕು. ಯಾರಾದರೂ ಒಬ್ಬರಾಗಿ ಹೋಗಿ ಮಾತಾಡ್ತಾನೆ ಮಕ್ಕಳನ್ನ ನಾವು ಮಕ್ಕಳು ಇರ್ಬೇಕಪ್ಪ, ನನಗೆ ಪ್ರೀತಿ ಇದೆಯಾ ನೀವು ಅವ್ರನ್ನ ಯಾವುದ್ರಲ್ಲಾದ್ರೂ ಹೊಡಿರಿ, ಹೋಗಿ ಒಂದು ಕ್ಷಮೆ ಅಂತ ನೀವು ಕೇಳ್ಕೊಂಡ್ರೆ ಕ್ಷಮಿಸೋರು ಏಕೈಕ ವ್ಯಕ್ತಿ ಅಂದರೆ ತಂದೆ ತಾಯಿ. ಹಳೆಯ ಒಂದು ಸಣ್ಣ ನೆನಪಾಗ್ತದೆ. ಏನಂತಂದರೆ ಯಾವುದೇ ತಂದೆ ತಾಯಿ ಆದರೂ ಎಷ್ಟೇ ಮಕ್ಕಳು ಹೊಡೆದ್ರು ಕೂಡ ವಾಪಸ್ ತಾಯಿ ಮಗು ಹೊಡೆದ್ರು ಉದ್ದಾಡ್ತಾಳೆ ಅಲ್ವಾ? ಹಾಗೆ ನಿಮ್ಗೆ ನೆನಪಿದೆ ಅಣ್ಣ ಅಮ್ಮ ಯಾವತ್ತನ ಹೊಡೆದಿದ್ದು ಬಂದು ಉದ್ದಾಡಿರೋದು? ಅಯ್ಯೋ ಸಿಕ್ಕಾಪಟ್ಟೆ. ಚಿಕ್ಕ ವಯಸ್ಸಲ್ಲಿ ಬರೀ ಹೆಣ್ಮಕ್ಳು ಮುಗಿತಾ ಹೋಗ್ತಾ ಇದ್ರು. ಅದು ನಾ ಎಲ್ಲ ಹೋಗ್ತಿದ್ದೀನಿ ಅಂತ ಎಲ್ಲ ಎಂಜಾಯ್ ಏನು ಇಲ್ಲ ನೋಡಮ್ಮ ಬಾಯಲ್ಲಿ. ಅದು ಆಮೇಲೆ ಹುಲ್ಲು ನುಂಗ್ಬಿಡೋದು, ಸೋಪ್ ನುಂಗ್ಬಿಟ್ಟಿದೆ ಒಂದ್ಸರಿ. ಇದೆಲ್ಲ ಒಳ್ಳೆ ಒಳ್ಳೆ ಕೆಲಸಗಳು ಮಾಡೋದು ತಗೊಂಡೋಗಿ ಬಾಯೆಲ್ಲ ತೆಗೆಸ್ಬಿಟ್ಟು ಯಾವ ಕಡೆ ನುಗ್ಗಿಲ್ಲ ತೆಗೆರಿ ಡಾಕ್ಟರ್ ಹೊಟ್ಟೆ ಕಡೆಲ್ಲ ಬಿಟ್ಟೋಗ್ಬಿಟ್ರೆ. ಇನ್ನೊಂದು ಏನಂದ್ರೆ ಅಮ್ಮನಿಗೆ ಬಿಸಿಯೇ ಶೆಡ್ಯೂಲ್, ನೀವು ಸಿಕ್ಕಾಪಟ್ಟೆ ತೀಟೆ ಹೆಂಗ್ ಮ್ಯಾನೇಜ್ ಮಾಡ್ತಿದ್ರಣ್ಣ ಈ ವಿಚಾರವಾಗಿ? ಇಲ್ಲ, ಅಲ್ಲಿಂದ ಏನಾಯ್ತು, ಅಮ್ಮ ಬಿಟ್ಟು ಹೋದಾಗ ಏನಾಗುತ್ತೆ, ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಉಲ್ಲಾಸ, ನೆಮ್ಮದಿ, ಖುಷಿ ಕಟ್ಟಾಗ್ತದೆ. ನಮಗೆ ನೋಡ್ಕೊಳ್ಳೋಕೆ ಜನ ಬಿಟ್ಟಿರ್ತಾರೆ, ಅವ್ರು ಬಂದು ನಮ್ಮ ಹತ್ರ ಅಷ್ಟು ಸ್ಪಂದಿಸಕ್ಕಾಗಿಲ್ಲ. ಅಪ್ಪಾಜಿ ಇವನೇ ನೋಡಲ್ಲ ನೀರು ಹರಿಸ್ತಾವನೆ, ಸ್ವಲ್ಪ ಆಫ್ ಮಾಡಿ, ನಾನು ಬರ್ತೀನಿ. ಇವನೇ ನಾನು ಬರ್ತೀನಿ, ಈಗ ಸ್ವಲ್ಪ ಆಫ್ ಮಾಡ್ಕೊಳ್ಳೋ, ನಾನು ಬರ್ತೀನಿ ಅಪ್ಪಾಜಿ. ತುಂಬಾ ಸಣ್ಣಕ್ಕೆ ಬಿಟ್ಟು, ಅಷ್ಟು ಸ್ಪೀಡ್ ಬೇಡ, ಇದು ಹೊಡೆದೋಗತ್ತಪ್ಪ, ಇನ್ನೂ ಕಮ್ಮಿ ಮಾಡ್ಕೋ, ಸ್ವಲ್ಪ ಕಮ್ಮಿ ಮಾಡ್ಕೋ ಹೇಳ್ತೈತೆ. ಅಮ್ಮ ಹೌದು. ಅದು ಯಾವಾಗ ಈ ಜನ ಬಿಟ್ಟು ಹೋಗ್ತಾರೋ ಅವ್ರು ಬಂದು ಅಮ್ಮನ ಪ್ರೀತಿ ಸಡನ್ನಾಗಿ ತೋರಿಸಿದಾಗ ನಾವಲ್ಲಿ ಎದುರು ನೋಡೋದು ಸಿಗೋದೂ ಇಲ್ಲ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಮೌನ ಖುಷಿಯನ್ನು ಅಂತ ಕೆಲಸ ಏನಿದೆ ಅಷ್ಟೇ, ಎಲ್ಲ ಮುಗಿದ್ಮೇಲೆ ನಿದ್ದೆ ಮಾಡೋದು, ಹೀಗೆ ಜೀವನ ನಮಗೆ ಚೇಂಜ್ ಮಾಡ್ತಾರೆ. ಅಂದರೆ ನಮ್ಮ ತಾಯಿಯವ್ರ ಪಾಠ. ಯಾಕಂದರೆ ಅವರು ನಮ್ಮನ್ನು ಹೀಗೆ ಬಿಟ್ಟು ಹೋಗ್ಬೇಕಾಗಿತ್ತು, ತಲೆಬರಹ ಅವ್ರದ್ದು, ಅನುಭವಿಸ್ಬೇಕಾಗಿರೋ ತಲೆಬರಹ ನಮ್ಮದು. ಹಾಗಾಗಿ ನಾನು ಯಾಕೆ ಎಲ್ಲರಿಗೂ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ಸುಲಭವಾಗಿ ತಂದೆ ತಾಯಿನ ಬಿಟ್ಕೊಡ್ಬೇಡಿ, ಅಷ್ಟೇ. ಅದು
ಎಲ್ಲೋ ಒಂದು ಕಡೆ ತಂದೆ ತಾಯಿ ಇಲ್ದಿರೇ ನಿಮ್ಮಿಂದಲೇ ನಿಮ್ಮ ಸ್ವಸ್ವಾಮರ್ಥ್ಯದಿಂದ ಯಾರೊಬ್ಬರು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ನಾನು ಅವ್ರನ್ನ ಎದುರು ನೋಡಲೇ ಇಲ್ಲ. ಹೌದಲ್ಲಪ್ಪ, ಎದುರು ನೋಡೋಕ್ಕೆ ಮುಂಚೆ ಎದುರು ನೋಡ್ದಿರೇ ಹುಟ್ಬಿಡಿ ಅವ್ರಿಗೆ ನೀನು. ಅವ್ರ ಸಂಪಾದನೆ ಏನು, ನನ್ನ ಸಂಪಾದನೆ ನಾನು ಮಾಡಬೇಕು, ಅದು ದುರಹಂಕಾರ ಅಲ್ವಾ? ಹೇಳಿ ನಿಜವಾಗ್ಲೂ. ಮಾತುಗಳಲ್ಲಿ ಮನುಷ್ಯ ಹ್ಯಾಕ್ ಸಿಕ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅಹಂ ಇರಬಾರ್ದು ಮಾತಿನಲ್ಲಿ. ತಂದೆ ಇದ್ದ ಇದರಿಂದ ಅದನ್ನೇ ನಾನು ಎದುರು ನೋಡಲ್ಲ ಅಂತ ಹೇಳುವಂಥ ನೀನು, ಅವ್ರ ಜನ್ಮ ನಿನಗೆ ಕೊಟ್ಟಿದ್ದಲ್ಲ, ನೀ ಅದನ್ನೇ ಹುಟ್ಲೇಬಾರ್ದಾಗಿತ್ತೀನಿ ಅವ್ರಿಗೆ. ಬೇರೆ ಯಾರೋ ಆಗ್ಬಿಟ್ಟು ನೀನು ನಾನು ನಿನ್ನ ದುಡ್ಡು ನಾನು ಎದುರು ನೋಡಲಿಲ್ಲ ಅಂತ ಹೇಳೋ ಮಾತು ಮಾತಾಡಬೇಕು. ಅಪ್ಪಾಜಿ ಬೇಜಾರು ಮಾಡ್ಕೋಬೇಕು. ಆಮೇಲೆ ಹಿರಿಯರಿಗೆ ಬೆಲೆ ಕೊಡೋದ್ರಲ್ಲಿ ತುಂಬ ಹಿಂದುಳಿದ್ಬಿಟ್ವಿ ನಾವು ಕನ್ನಡಿಗರು. ಕಲಾವಿದರ ವಿಷಯದಲ್ಲಿ ನಾವು ತಗೊಂಡ್ರು, ಇನ್ನೊಂದು ತಗೊಂಡ್ರು, ಸಡನ್ ಆಗಿ ನಾವೇನಾಗ್ತಾ ಇದ್ವಿ, ಸಡನ್ ಆಗಿ ಸೋಮವಾರ ಆದಮೇಲೆ ಮಂಗಳವಾರ ಆದಮೇಲೆ ಬುಧವಾರ, ಸೋಮವಾರ ಬುಧವಾರ ಶನಿವಾರ ಅಂತ ಎಲ್ಲಾದ್ರೂ ಇದೆಯಾ? ಇತಿಹಾಸದಲ್ಲಿ ಇದೆಯಾ? ಬನ್ನಿ ಬದಲಾಯಿಸ್ತಾ ಇದ್ವಿ ನಾವು. ಬಿಟ್ಟಿದ್ರೆ ನಮ್ಮ ಆಸೆಗೆ ತಕ್ಕಂಗೆ ಬಿಡಿ ಇವತ್ತೇ ಬುಧವಾರ ಅಂತ ಏನಿಲ್ಲ ಕೇಳಿದ್ರೆ ಏನು ಮಾಡೋದು? ಕೊಡು, ಕಾಸು ಕೊಡ್ತೀನಿ ಇದೆಯಲ್ಲ ಅಂದ್ರೆ ಏನು ಮಾಡೋದು? ಇದಕ್ಕೆ ಒಂದು ನಿಯಮ ನೀತಿ ಎಲ್ಲವನ್ನೂ ಒಂದು ಲೆವೆಲ್ಗೆ ಮಾಡಿಟ್ರು. ಮನುಷ್ಯನಿಗೆ ಅದು ಅರ್ಥ ಆಗಲಿ, ಇವನು ಹದ್ಬಸ್ತಿಗೆ ಬರಲಿ ಅಂತಲೇ ಮಾಡಿದ್ದದು ಆ ಕೆಲಸನ. ಅದಕ್ಕೋಸ್ಕರ ಇಲ್ಲಿ ನಮಗೆ ಯಾರ ಮೇಲೆ ಹೊಟ್ಟೆ ಉರಿ ಇನ್ನೊಂದು ಅದೆಲ್ಲ ಅಲ್ಲ. ಈ ಲೋಕಾರೂಢಿಯಾಗಿ ಯೂನಿವರ್ಸಲ್ಲಾಗಿ ಏನು ಎಲ್ಲರೂ ಯಾರಿಗೆ ಹೇಗೆ ಬೆಲೆ ಕೊಡ್ತಾರೋ, ಭಾರತದ ಸಂಸ್ಕಾರ ಸಂಸ್ಕೃತಿ ಪ್ರಕಾರ ನಾವು ಸಂಸ್ಕಾರವಂತರಾದರೆ ತಂದೆ ತಾಯಿ ಗೌರವ ಕೊಡ್ತೀವಿ. ಹಿರಿಯ ಕಲಾವಿದರಿಗೆ ನಾವೇನು ಬೆಲೆ ಕೊಡ್ತೀವಿ ಅದು ಕೊಡಲೇಬೇಕು. ಅವ್ರಿಲ್ದಿನ ನೀವು ಮುಂದೆ ಬರೋಕ್ಕಾಗಲ್ಲ. ಇವತ್ತು ಅವ್ರಿಗೆ ಸ್ವಲ್ಪ ಮುಕ್ಕು ಬಂದಿದೆ, ಇನ್ನೂ ಅವ್ರು ಬಂದು ಏನು ಇದರಲ್ಲಿ ಚಟುವಟಿಕೆನಲ್ಲಿ ಇಲ್ಲ ಅಂದ ತಕ್ಷಣ ಅವರನ್ನು ಯಾವುದಕ್ಕೂ ಲೆಕ್ಕಕ್ಕಿಲ್ದಿರೋರು ಅನ್ನೋ ಮನೋಭಾವನೆನ ಭಾವಿಸೋದು ನಮಗೆ ಏಳಿಗೆಗೆ ಅದು ಒಳ್ಳೆಯದು. ಇನ್ನೊಂದು ಹೆಣ್ಮಕ್ಳು ಅಂದ್ರೇ ಸಂಸಾರದಲ್ಲಿ ಹಿಡಿತ ಇಟ್ಕೊಂಡು ಜೀವನ ಮಾಡೋದು ಎಕ್ಸ್ಪರ್ಟ್. ನಿಮ್ಮ ಮನೇಲಿ ಅಮ್ಮ ಹಿಂಗಣ ಈ ಜೀವನ ನಡೆಸ್ತಾ ಇದ್ರು, ಅಮ್ಮನಿಗೆ ಆ ಕಾಲದಲ್ಲಿ ಬರ್ತಂತ ಅಮೌಂಟ್ನ ಹೇಗೆ ಅದನ್ನ ಬ್ಯಾಲೆನ್ಸಿಂಗ್ ಹಿಂಗೆ ಮಾಡ್ತಿದ್ರು ಫಿನಾನ್ಷಿಯಲಿ ಅಂತ. ಇವತ್ತು 50,000 ಸಂಬಳ ತಗೊಂಡ್ರು ಸಾಲಲ್ಲ ಅಂತಾರೆ, 1 ಲಕ್ಷ ಸಂಬಳ ತಗೊಂಡ್ರು ಸಾಲಲ್ಲ ಅಂತಾರೆ. ಅಮ್ಮ ಆಕ್ಟರ್ ಆಗಿ ಇವತ್ತು ಒಂದೇ ಒಂದು ಮಾತು ಹೇಳ್ತೀನಿ, ದಾರಿನಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ, ಹುಡುಕೊಳ್ಳಿ